Hi, I am Kaviraj from scoringtarget.com. In today's session, we are going to learn anchoring script for annual function in English. ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ತರಗತಿಯಲ್ಲಿ ನಾವು ಆ್ಯಂಕರಿಂಗ್ ಸ್ಕ್ರಿಪ್ಟನ್ನು ಯಾವ ಥರ ಮಾಡಬೇಕು ಅಂದರೆ ಒಂದು ಪ್ರೋಗ್ರಾಮ್ನ ಸ್ಟೆಪ್ಗಳೇನು, ಯಾವುದೇ ಒಂದು ಪ್ರೋಗ್ರಾಮನ್ನು ನೀವು ಇಂಗ್ಲೀಷ್ನಲ್ಲಿ ಮಾಡಬೇಕಂದ್ರೆ ಯಾವ ಸ್ಟೆಪ್ದಿಂದ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದು ಡಿಟೇಲ್ ಆಗಿ ಕಲಿಯೋಣ. ಈಗಾಗಲೇ ಹಿಂದಿನ ವೀಡಿಯೋಲಿ ವೆಲ್ಕಮ್ ಸ್ಪೀಚ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ಅದು ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಆಗಿರ್ತೀನಿ, ನೋಡ್ಬೋದು. ಮತ್ತು ಈ ಆ್ಯಂಕರಿಂಗ್ ಸ್ಕ್ರಿಪ್ಟ್ನ ಒಂದು ಆ್ಯನ್ಯುವಲ್ ಫಂಕ್ಷನ್ದು ಪ್ರೋಗ್ರಾಮ್ ಮಾಡೋದ್ರ ಬಗ್ಗೆ ನಿಮ್ಮ PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಸೊ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಪ್ರೋಗ್ರಾಮ್ಗೆ ರೆಡಿ ಮಾಡ್ಕೋಬೋದು. ಮೊದಲನೇದಾಗಿ ಟಿಪ್ಸ್ ಫಾರ್ ಆ್ಯಂಕರಿಂಗ್ ಸ್ಕ್ರಿಪ್ಟ್, ದ ಔಟ್ಲೈನ್ ಆಫ್ ದಿ ಸ್ಕ್ರಿಪ್ಟ್. ಸೊ ಒಂದು ಪ್ರೋಗ್ರಾಮ್ ಅಂದರೆ ಅಲ್ಲಿ ಏನೇನು ಇರಬೇಕು ಮೊದಲು ಅದು ಸ್ಟೆಪ್ ತಿಳ್ಕೊಳ್ಳೋಣ. ಆ ನಂತರ ಒಂದೊಂದು ಸ್ಟೆಪ್ಪನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ವೆಲ್ಕಮ್ ಲೈನ್. ಯಾವುದೇ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂದರೆ ಅಲ್ಲಿ ಮೊದಲು ನಾವು ವೆಲ್ಕಮ್ ಸ್ಪೀಚನ್ನು ಮಾಡಬೇಕು. ಸೊ ವೆಲ್ಕಮ್ ಸ್ಪೀಚ್ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಆಗಲೇ ವೀಡಿಯೋ ಮಾಡಿದ್ದೀನಿ, ಅದನ್ನು ನೋಡಿದರೆ ಪ್ರತಿಯೊಬ್ಬ ಗೆಸ್ಟನ್ನು ಯಾವ ಥರ ಇನ್ವೈಟ್ ಮಾಡಬೇಕು ಅನ್ನೋದು ಮತ್ತು ಯಾವ ಥರ ಗಾರ್ಲ್ಯಾಂಡ್ ಮಾಡಬೇಕು, ಬೋಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಇದೆ. ಸೊ ವೆಲ್ಕಮ್ ಮಾಡಿದ ನಂತರ ಮುಂದೆ ಏನು ಮಾಡಬೇಕಂದ್ರೆ ಲ್ಯಾಂಪ್ ಲೈಟಿಂಗ್ ಆ್ಯಂಡ್ ವರ್ಷಿಪ್ ಸೆರೆಮನಿ, ಅಂದರೆ ದೀಪ ಬೆಳಗುವ ಪ್ರೋಗ್ರಾಮ್ ಮತ್ತು ಫೋಟೋ ಪೂಜೆ ಮಾಡುವ ಪ್ರೋಗ್ರಾಮ್ ಅಂತ ಇರುತ್ತೆ. ಇದು ಎರಡನೇ ಸ್ಟೆಪ್. ಮೂರನೇ ಸ್ಟೆಪ್ಪು ಸ್ವಾಗತ ಗೀತೆ. ಸೊ ಅಲ್ಲಿ ಬಂದಂಥ ಅತಿಥಿಗಳನ್ನು ಸ್ವಾಗತ ಗೀತೆಯ ಮೂಲಕ ಸ್ವಾಗತ ಮಾಡ್ಕೊಳ್ಳೋದು. ನಾಲ್ಕನೇ ಸ್ಟೆಪ್ಪು ಚೀಫ್ ಗೆಸ್ಟ್ ಮೆಸೇಜ್ ಟು ದಿ ಸ್ಟೂಡೆಂಟ್. ಇನ್ನು ಚೀಫ್ ಗೆಸ್ಟ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಆ ಪ್ರೋಗ್ರಾಮ್ ಉದ್ದೇಶಿಸಿ ಮಾತಾಡೋದು. ಆಮೇಲೆ ಐದನೇ ಸ್ಟೆಪ್ಪು ಪ್ರಿನ್ಸಿಪಾಲ್ಸ್ ಅಡ್ರೆಸ್ ಟು ದಿ ಸ್ಟೂಡೆಂಟ್. ಆಮೇಲೆ ಪ್ರಿನ್ಸಿಪಾಲ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡೋದು, ಒಂದು ಇಬ್ಬರು ಗೆಸ್ಟ್ ಮಾತಾಡೋದ್ರ ಬಗ್ಗೆ ನಾನು ಇಲ್ಲಿ ಕೊಟ್ಟಿದ್ದೀನಿ. ಆಮೇಲೆ ಆರನೇದಾಗಿ ಕಲ್ಚರಲ್ ಪ್ರೋಗ್ರಾಮ್. ಸೊ ಆ ಪ್ರೋಗ್ರಾಮಲ್ಲಿ ನೀವು ಏನೇನು ಕಲ್ಚರಲ್ ಪ್ರೋಗ್ರಾಮ್ ಇಟ್ಕೊಂಡಿದ್ರೆ ಅವುಗಳನ್ನು ಇಲ್ಲಿ ಹೇಳಬೇಕು. ಡ್ಯಾನ್ಸ್ ಕಾಂಪಿಟೇಷನ್ ಆಗಿರ್ಬೋದು, ಸಿಂಗಿಂಗ್ ಕಾಂಪಿಟೇಷನು, ಡ್ರಾಮಾ ಆಗಿರ್ಬೋದು, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಇದಾದ ನಂತರ ಪ್ರೈಜ್ ಡಿಸ್ಟ್ರಿಬ್ಯೂಷನ್. ಅದರಾದ ನಂತರ ಕೊನೆಯದಾಗಿ ಪ್ರೋಗ್ರಾಮಿನ ಕೊನೆಗೆ ಥ್ಯಾಂಕ್ಸ್ ಗಿವಿಂಗ್, ಅಂದರೆ ವೋಟ್ ಆಫ್ ಥ್ಯಾಂಕ್ಸ್ ಅಂತ ಇರ್ತೀವಲ್ಲ, ಸೊ ವೋಟ್ ಆಫ್ ಥ್ಯಾಂಕ್ಸನ್ನು ಮಾಡಬೇಕು. ಈ 8 ಸ್ಟೆಪ್ಪಲ್ಲಿ ನಮ್ಮ ಒಂದು ಪ್ರೋಗ್ರಾಮ್ ಹ್ಯಾಂಡಲ್ ಮಾಡಬೇಕು. ಇದು ಸ್ಕ್ರಿಪ್ಟ್ ಇದೆ, ನಿಮ್ಗೆ ಒಂದೊಂದು ಸ್ಕ್ರಿಪ್ಟನ್ನು ಹೇಳ್ತಾ ಹೋಗ್ತೀನಿ. ಈಗ ಮೊದಲನೇದಾಗಿ ಯಾವುದು ಮೊದಲನೇ ಸ್ಟೆಪ್ ಅಂದರೆ ವೆಲ್ಕಮ್ ಲೈನ್. ಯಾವ ಥರ ವೆಲ್ಕಮ್ ಮಾಡಬೇಕು ಇಲ್ಲಿ ಶಾರ್ಟಾಗಿ ಕೊಟ್ಟಿದ್ದೆ ನಾನು. ಗುಡ್ ಈವ್ನಿಂಗ್, ಟುಡೇಸ್ ಡೇ ಈಸ್ ಗೋಯಿಂಗ್ ಟು ಬಿ ದ ಮೋಸ್ಟ್ ಮೆಮೊರಬಲ್ ಡೇ ಆಫ್ ಯುವರ್ ಲೈಫ್. ವೆಲ್ಕಮ್ ಯು ಟು ದಿಸ್ ವಂಡರ್ಫುಲ್ ಇವೆಂಟ್. Today we will be celebrating, remembering, acknowledging and admiring the achievement of our institution. So sit back and relax because this is going to be the most amazing experience of your life. Honorable Chief Guest Mr. Ritesh Patil, respected Principal Madam, respected teaching and non-teaching staff and my dear students. ಸೊ ಈ ಥರ ವೆಲ್ಕಮನ್ನು ಮಾಡೋದು. ಇಲ್ಲಿ ವೆಲ್ಕಮಲ್ಲಿ ನಾನು ಪ್ರಮುಖವಾಗಿ 3 ಸ್ಟೆಪ್ ಹೇಳಿದ್ದೀನಿ ನೋಡಿ. ಮೊದಲನೇದಾಗಿ ಗುಡ್ ಈವ್ನಿಂಗ್ ಪ್ರೋಗ್ರಾಮ್ ಸಾಯಂಕಾಲ ಸ್ಟಾರ್ಟ್ ಆದಾಗ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇರ್ತೀವಿ. ಆಮೇಲೆ ಎಲ್ಲರನ್ನ ಪ್ರೋಗ್ರಾಮ್ಗೆ ವೆಲ್ಕಮ್ ಮಾಡೋದು, ಈ ಪ್ರೋಗ್ರಾಮಿಗೆ ಎದ್ರ ಬಗ್ಗೆ ಇದೆ ಅಂತ ಹೇಳೋದು, ಮತ್ತು ಬಂದಂಥ ಗೆಸ್ಟ್ಗಳನ್ನ ಇನ್ವೈಟ್ ಮಾಡೋದು. ಈಗ ಎರಡನೇ ಸ್ಟೆಪ್ ಯಾವುದು? ಲೈಟ್ ಲ್ಯಾಂಪಿಂಗ್, ಲ್ಯಾಂಪ್ ಲೈಟಿಂಗ್ ಅಂತ ಹೇಳ್ತೀವಿ. ಸೊ ದೀಪ ಬೆಳಗುವ ಕಾರ್ಯಕ್ರಮ ಅಥವಾ ಕ್ಯಾಂಡಲ್ ಹಚ್ಚೋದು. Now I request the chief guest Mr. Ritesh Patil and Principal Madam to come on the stage for the lamp lighting and worship ceremony. ಸೊ ಆನಂತರ ನಾವು ಏನು ಮಾಡ್ತೀವಿ, ಇಲ್ಲಿ ಪ್ರಿನ್ಸಿಪಲ್ ಮೇಡಮ್ ಅವ್ರನ್ನ ಮತ್ತು ಚೀಫ್ ಗೆಸ್ಟ್ ಅವ್ರನ್ನ ವೇದಿಕೆ ಮೇಲೆ ಕರೆದು ದೀಪ ಬೆಳಗುವ ಕಾರ್ಯಕ್ರಮ ಮತ್ತು ಪೂಜೆ ಮಾಡೋ ಕಾರ್ಯಕ್ರಮನ ಮಾಡ್ಕೋಬೇಕಂದ್ರೆ ಫೋಟೋ ಪೂಜೆ ಆಗಿರ್ಬೋದು. ಎರಡನೇ ಸ್ಟೆಪ್ಪು. ಮೂರನೇ ಸ್ಟೆಪ್ ಏನು? ಸ್ವಾಗತ ಗೀತೆ. ಹಾಡಿನ ಮೂಲಕ ಅತಿಥಿಗಳನ್ನ ಸ್ವಾಗತ ಮಾಡೋದಾಗಿರ್ಬೋದು, ಅಥವಾ ನಾವು ಸ್ವಾಗತ ಗೀತೆ ಬದಲಾಗಿ ಸ್ವಾಗತ ಸ್ಪೀಚ್ ಕೂಡ ಮಾಡ್ಬೋದು. ಇಲ್ಲಿ ಸ್ವಾಗತ ಗೀತೆ ಮಾಡೋಕ್ಕೆ ನಾವು ಕರಿತೀವಿ. ನಾವು ಪ್ಲೀಸ್ ಗಿವ್ ಅ ಬಿಗ್ ಹ್ಯಾಂಡ್ ಟು ಗರ್ಲ್ಸ್ ಹೂ ಆರ್ ಗೋಯಿಂಗ್ ಟು ಸಿಂಗ್ ಅ ಸ್ವಾಗತ್ ಗೀತ್. ಗರ್ಲ್ಸ್ ಸಿಂಗಿಂಗ್ ಸ್ವಾಗತ ಗೀತೆ. ಸೊ ಆಮೇಲೆ ಯಾವ ಹುಡುಗಿಯರಿದ್ದಾರೆ, ಅವ್ರ ಟೀಮ್ ಏನಿದೆ, ಅವರ ಸಂಗಡಿಗಿರ್ತಾರಲ್ಲ ಅವರನ್ನು ಇನ್ವೈಟ್ ಮಾಡಬೇಕು ಸ್ವಾಗತ ಗೀತೆ ಕರೆಯೋ ಸಲುವಾಗಿ. ಸೊ ಸ್ವಾಗತ ಗೀತೆ ಹೇಳಿದ ನಂತರ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ 4ನೇ ಸ್ಟೆಪ್ಪಲ್ಲಿ ಚೀಫ್ ಗೆಸ್ಟ್ಗೆ ಮಾತಾಡೋಕ್ಕೆ ಅವಕಾಶ ಕೊಡಬೇಕು. ಮೆಸೇಜ್ ಟು ಸ್ಟೂಡೆಂಟ್. We are very fortunate to have the Honorable Chief Guest Mr. Ritesh Patil with us. He is an IFS officer and alumnus of our school. Now I request the Honorable Chief Guest to say a few words and motivate our students. Chief Guest speech. ಸೊ ಈ ಥರ ಚೀಫ್ ಗೆಸ್ಟನ್ನು ಅವರನ್ನು ವೇದಿಕೆ ಕರೆದು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅವರ ಅನಿಸಿಕೆ, ಅವರ ಅಭಿಪ್ರಾಯ, ಸಲಹೆಗಳನ್ನು ಕೇಳೋಕ್ಕೆ ಹೇಳಬೇಕು. ಸೊ ಚೀಫ್ ಗೆಸ್ಟ್ ಆದ ನಂತರ ಅವರು ಮಾತಾಡಿದ ನಂತರ ಥ್ಯಾಂಕ್ ಯು ಸರ್ ಫಾರ್ ಯುವರ್ ಗೋಲ್ಡನ್ ವರ್ಡ್ಸ್.
ಇಟ್ ಈಸ್ ಆ್ಯನ್ ಆನರ್ ಟು ಹಿಯರ್ ಫ್ರಮ್ ಯು ಅಂತ ಒಂದು ಮಾತನ್ನು ಅವರಿಗೆ ಅಪ್ರಿಸಿಯೇಟ್ ಮಾಡಬೇಕು. ಅದಾದ ನಂತರ 5ನೇ ಸ್ಟೆಪ್ಪು, ಈ ಥರ ಯಾರ ಗೆಸ್ಟ್ ಮಾತಾಡಿದ್ರೆ ಮಾತಾಡಿಸ್ಬೇಕು, ಇಲ್ಲದ ಕೊನೆಯದಾಗಿ ಪ್ರಿನ್ಸಿಪಾಲ್ಸ್ ಅಡ್ರೆಸ್ ಟು ದಿ ಸ್ಟೂಡೆಂಟ್. ಸೊ ಪ್ರಿನ್ಸಿಪಲರ್ನ ಯಾವ ಥರ ಕರಿಬೇಕು? ವಿ ಆಲ್ ಆರ್ ಅವೇರ್ ದಟ್ ದ ಸಕ್ಸಸ್ ಆಫ್ ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಡಿಪೆಂಡ್ಸ್ ಆನ್ ದಿ ಪ್ರಿನ್ಸಿಪಾಲ್. ಇಟ್ ಈಸ್ ಮೈ ಆನರ್ ಟು ವೆಲ್ಕಮ್ ಪ್ರಿನ್ಸಿಪಲ್ ಮೇಡಮ್ ಆನ್ ಸ್ಟೇಜ್ ಟು ಅಡ್ರೆಸ್ ದ ಸ್ಟೂಡೆಂಟ್ ಅಂತ ಹೇಳಬೇಕು. ಸೊ ಅವಾಗ ಪ್ರಿನ್ಸಿಪಲ್ ಮೇಡಮ್ ಅವರು ಬಂದು ಸ್ಪೀಚನ್ನು ಕೊಡ್ತಾರೆ. ಸೊ ಅವ್ರ ಸ್ಪೀಚ್ ಮುಗಿದ ನಂತರ ಥ್ಯಾಂಕ್ ಯು ಸರ್ ಫಾರ್ ಕಮಿಂಗ್ ಆನ್ ಸ್ಟೇಜ್ ಆ್ಯಂಡ್ ಶೇರಿಂಗ್ ಯುವರ್ ವ್ಯಾಲ್ಯೂಬಲ್ ಥಾಟ್ಸ್ ಅಂತ ಅದನ್ನು ಕೂಡ ಅಪ್ರಿಸಿಯೇಟ್ ಮಾಡಬೇಕು. ಸೊ ಇದು ಆದ ನಂತರ ಈಗ ನಾವು ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು. ನಾನಿಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಬಗ್ಗೆ ಒಂದು ಹೇಳ್ತೀನಿ. ಸೊ ಅಲ್ಲಿ ನಿಮ್ಮ ಪ್ರೋಗ್ರಾಮ್ ಏನೇನು ಇಟ್ಕೊಂಡಿರ್ತಾರೆ, ಡ್ಯಾನ್ಸ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಅಥವಾ ಈ ಥರ ಯಾವುದೇ ಕಲ್ಚರಲ್ ಪ್ರೋಗ್ರಾಮ್ ಇದ್ದರೆ ಅದನ್ನು ಒಂದೊಂದಾಗಿ ನಾವು ಹೇಳಬೇಕು. ನಾನಿಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. The students of class 9th will perform फिर भी दिल है हिंदुस्तानी, please have a round of applause for them ಅಂತ ಹೇಳಬೇಕು. ಅಂದರೆ 9ನೇ ತರಗತಿಯ ವಿದ್ಯಾರ್ಥಿಗಳಿಂದ ಫಿರ್ ಬಿ ದಿಲ್ ಹೈ ಹಿಂದೂಸ್ತಾನಿ ಹಾಡಿಗೆ ಡ್ಯಾನ್ಸ್ ಅವರು ವೇದಿಕೆಗೆ ಬರಬೇಕು ಅಂತ ಕರಿಬೇಕು. ಇಷ್ಟೆಲ್ಲ ಅವರು ಡ್ಯಾನ್ಸ್ ಮುಗಿದ ನಂತರ ನಾವು ಅವರನ್ನು ಅಪ್ರಿಸಿಯೇಟ್ ಮಾಡಬೇಕು. ಯಾವ ಥರ? ವಾಟ್ ಎನ್ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಬೈ ಕ್ಲಾಸ್ 9th ಸ್ಟೂಡೆಂಟ್, ಪ್ಲೀಸ್ ಹ್ಯಾವ್ ಅ ರೌಂಡ್ ಆಫ್ applause ಫ್ರಮ್ ದೆಮ್, ಲೆಟ್ ಅಸ್ ವೆಲ್ಕಮ್ ದ ಸ್ಟೂಡೆಂಟ್ ಆಫ್ ಕ್ಲಾಸ್ 8th ಆನ್ ದ ಸ್ಟೇಜ್. ಸೊ 9ನೇ ಮುಗಿದ್ರೆ 8ನೇ ಥರ. ಈ ಥರ ಮತ್ತೆ ನೆಕ್ಸ್ಟ್ ಏನೇನು ಪ್ರೋಗ್ರಾಮ್ ಇರುತ್ತೆ ಒಬ್ಬೊಬ್ಬರನ್ನು ಕರಿಬೇಕು. ಸೊ ಇದೆಲ್ಲ ಕಾಂಪಿಟೇಷನ್ ಮುಗಿದ ನಂತರ ಈಗ ಪ್ರೈಸ್ ಕೊಡಬೇಕಲ್ಲ, ಫಸ್ಟು ಸೆಕೆಂಡ್ ಬಂದವರಿಗೆ, ಅದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ನಾವು ಗೆಸ್ಟ್ಗಳನ್ನು ಕರಿತೀವಿ. ನೌ ಐ ಇನ್ವೈಟ್ ದ ಚೀಫ್ ಗೆಸ್ಟ್ ಮಿಸ್ಟರ್ ರಿತೇಶ್ ಪಾಟೀಲ್ ಆ್ಯಂಡ್ ದ ಪ್ರಿನ್ಸಿಪಲ್ ಮೇಡಮ್ ಟು ಕಮ್ ಆನ್ ದ ಸ್ಟೇಜ್ ಫಾರ್ ದಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ಅಂತ ಹೇಳಿ ಮೇಡಮ್ ಅವರನ್ನು ಮತ್ತು ರಿತೇಶ್ ಪಾಟೀಲ್ ಅಂತಕ್ಕಂಥ ಚೀಫ್ ಗೆಸ್ಟನ್ನು ವೇದಿಕೆ ಕರಿಬೇಕು. ಆಮೇಲೆ ಅಲ್ಲಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಪಡೆದಂಥ ವಿದ್ಯಾರ್ಥಿಗಳನ್ನು ಕರಿಬೇಕು. ದ ವಿನ್ನರ್ ಆಫ್ ದ ಡ್ಯಾನ್ಸ್ ಕಾಂಪಿಟೇಷನ್ ಈಸ್ ಆ್ಯನ್ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್, ಪ್ಲೀಸ್ ವೆಲ್ಕಮ್ ದ ಗ್ರೂಪ್ ಆಫ್ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಆನ್ ದ ಸ್ಟೇಜ್ ಟು ಕಲೆಕ್ಟ್ ದ ಪ್ರೈಸ್ ಆ್ಯಂಡ್ ಮೆಡಲ್ಸ್ ಅಂತ ಹೇಳಿ ಆ ಮಕ್ಕಳನ್ನು ಕರೆದು ಪ್ರಶಸ್ತಿಯನ್ನು ಕೊಡಬೇಕು. ಇಲ್ಲಿ ಎಷ್ಟು ಪ್ರಶಸ್ತಿ ಇರುತ್ತೆ, ಫಸ್ಟು ಸೆಕೆಂಡ್ ಅವರನ್ನೆಲ್ಲ ಒಬ್ಬೊಬ್ಬರಾಗಿ ಕರಿಬೇಕು. ಇದಾದ ನಂತರ ಪ್ರೋಗ್ರಾಮ್ನ ಕೊನೆ ಹಂತ, ಅಲ್ಲಿ ವೋಟ್ ಆಫ್ ಥ್ಯಾಂಕ್ಸ್ ಇರುತ್ತೆ. ಸೊ ಬಂದಂಥ ಎಲ್ಲ ಗಣ್ಯರನ್ನು ಥ್ಯಾಂಕ್ಸ್ ಹೇಳಿ ಪ್ರೋಗ್ರಾಮನ್ನು ಮುಗಿಸ್ಬೇಕು. ಸೊ ವೋಟ್ ಆಫ್ ಥ್ಯಾಂಕ್ಸ್ ಯಾವ ಥರ ಹೇಳಬೇಕು? ನಾವು ಅದನ್ನು ಥ್ಯಾಂಕ್ ಯು ನೋಟ್ ಅಂತ ಕೂಡ ಕರಿತೀವಿ. ಆ್ಯಸ್ ಐ ಟೋಲ್ಡ್ ಯು, ದಿಸ್ ವಿಲ್ ಬಿ ದ ಮೋಸ್ಟ್ ಮೆಮೊರೇಬಲ್ ಇವೆಂಟ್ ಆಫ್ ಯುವರ್ ಲೈಫ್. ಆಲ್ ದಿಸ್ ವುಡ್ ಹ್ಯಾವ್ ನಾಟ್ ಬೀನ್ ಪಾಸಿಬಲ್ ವಿತೌಟ್ ದ ಪ್ರೆಸೆನ್ಸ್ ಆಫ್ ಸಚ್ ಎ ಗ್ರೇಟ್ ಆಡಿಯನ್ಸ್. ಥ್ಯಾಂಕ್ ಯು ಆಲ್ ಫಾರ್ ಅಟೆಂಡಿಂಗ್ ಟುಡೇ ಈವ್ನಿಂಗ್ ಆ್ಯಂಡ್ ಮೇಕಿಂಗ್ ದಿಸ್ ಇವೆಂಟ್ ಎಕ್ಸ್ಟ್ರಾ ಸ್ಪೆಷಲ್. I will also like to thank our chief guest and principal madam for giving their valuable time to us. I will also like to thank the students who organized this event with proper planning. ಸೊ ನೋಡಿ, ಗೆಸ್ಟ್ ಅವ್ರನ್ನ ಥ್ಯಾಂಕ್ಸ್ ಹೇಳಿದ್ದೀವಿ, ಆಮೇಲೆ ಪ್ರಿನ್ಸಿಪಲ್ ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ದೀವಿ, ಆಮೇಲೆ ಪ್ರೋಗ್ರಾಮನ್ನು ಅರೇಂಜ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ಸ್ ಹೇಳಿದ್ದೀವಿ. ಆ್ಯಂಡ್ ಲಾಸ್ಟ್ ಬಟ್ ಸರ್ಟನ್ ನಾಟ್ ಲೀಸ್ಟ್, ಪೇರೆಂಟ್ಸ್, ಥ್ಯಾಂಕ್ಸ್ ಫಾರ್ ಕಮಿಂಗ್ ಹಿಯರ್ ವಿತ್ we express our gratitude to our parents because without their support we are nothing. ಆಮೇಲೆ ಬಂದಂಥ ಪೇರೆಂಟ್ಸು ಇತರ ಗಣ್ಯರನ್ನು ಥ್ಯಾಂಕ್ಸ್ ಹೇಳಿ ಈ ಪ್ರೋಗ್ರಾಮನ್ನು ಮುಗಿಸ್ಬೇಕು. ಇಷ್ಟು ಒಂದು ಆ್ಯಂಕರಿಂಗ್ ಸ್ಕ್ರಿಪ್ಟ್ ಇರುತ್ತೆ. ಸೊ ಇದು ಡೀಟೇಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದ್ರಿಂದ ಎಂಡ್ ತನಕ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಸ್ಪೆಷಲಾಗಿ ನೀವು ನೋಡ್ಕೋಬೇಕಂದ್ರೆ ಇಲ್ಲಿ ಕೊಟ್ಟಂಥ ಈ ಔಟ್ಲೈನ್ ಏನಿವೆ 8 ಪಾಯಿಂಟ್ಸು, 8 ಪಾಯಿಂಟ್ಸನ್ನು ಫಾಲೋ ಅಪ್ ಮಾಡಬೇಕು. ಮೊದಲನೇದಾಗಿ ವೆಲ್ಕಮ್ ನೋಟ್ ಅಥವಾ ವೆಲ್ಕಮ್ ಸ್ಪೀಚ್ ಅಂತ ಹೇಳ್ತೀವಿ. ಆಮೇಲೆ ಲ್ಯಾಂಪ್ ಲೈಟಿಂಗು, ಸ್ವಾಗತ ಗೀತೆ ಅಥವಾ ಸ್ವಾಗತ ಸ್ಪೀಚು, ಆಮೇಲೆ ಬಂದಂಥ ಗಣ್ಯರಿಂದ ಒಂದು 2-3 ಮಂದಿ ಗಣ್ಯದ ಮಾತು, ಆಮೇಲೆ ಕಲ್ಚರಲ್ ಪ್ರೋಗ್ರಾಮು, ಪ್ರೈಸ್ ಡಿಸ್ಟ್ರಿಬ್ಯೂಷನು, ವೋಟ್ ಆಫ್ ಥ್ಯಾಂಕ್ಸ್. 8 ಸ್ಟೆಪ್ಪಲ್ಲಿ ನೀವು ಪ್ರೋಗ್ರಾಮನ್ನು ಅರೇಂಜ್ ಮಾಡಿದರೆ ಯಶಸ್ವಿಯಾಗಿ ಈ ಪ್ರೋಗ್ರಾಮ್ ಮುಗಿದ ಹಾಗೆ. ಸೊ ಇಲ್ಲಿ ಕೊಟ್ಟಂಥ ಪ್ರತಿಯೊಂದು ಸ್ಟೇಟ್ಮೆಂಟು, ಡೈಲಾಗ್ ಏನಿವೆ ಇವುಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಇಡೀ ಪ್ರೋಗ್ರಾಮನ್ನು ನೀವು ಸಿಂಗಲಾಗಿ ಆ್ಯಂಕರಿಂಗ್ ಮಾಡ್ಬೋದು. ಸೊ ಇದರ ನೋಟ್ಸನ್ನು ಕೂಡ PDF ರೆಡಿ ಮಾಡಿದ್ದೀನಿ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈಗಾಗಲೇ ನಾನು ವೆಲ್ಕಮ್ ಸ್ಪೀಚ್ನ ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ ಹಾಕಿರುತ್ತೆ. ಇವತ್ತಿನ ಪ್ರೋಗ್ರಾಮ್ ಬಗ್ಗೆ, ಇವತ್ತಿನ ಒಂದು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಮೇಲೆ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.